ಬೆಂಗಳೂರಿನಲ್ಲಿ ಘನತ್ಯಾಜ್ಯ ಸಾಗಾಣಿಕೆ ಟೆಂಡರ್ನಲ್ಲಿ ಭಾರೀ ಅಕ್ರಮಗಳು ನಡೆದಿದ್ದು ಅದರ ತನಿಖೆ ಆಗುವವರೆಗೂ ಐಎಎಸ್ ಅಧಿಕಾರಿ ಕರಿಗೌಡರನ್ನ ಅಮಾನತುಗೊಳಿಸಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಇತ್ತೀಚೆಗೆ ನಾವು ಗಮನಿಸ್ತಾನೆ ಇದೀವಿ, ವೇಸ್ಟ್ ಅಂದ್ರೇನೆ ಟೇಸ್ಟ್ ಅನ್ನೋ ಲೆಕ್ಕದಲ್ಲಿ ಸಾಕಷ್ಟು ಅಧಿಕಾರಿಗಳು ಕಳ್ಳಾಟ ಆಡಿದ್ ನೋಡಿದ್ವಿ. ಆದ್ರೆ ಈಗ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದುವೇ ನಮ್ಮ ಬೆಂಗಳೂರಿನಲ್ಲಿ ಘನತ್ಯಾಜ್ಯಗಳು ಸಾಲಿಡ್ ವೇಸ್ಟ್ಗಳೆಲ್ಲವೂ ಕೂಡ ಹೋಗುತ್ತಲ್ಲ, ಈ ವೇಸ್ಟ್ ಮ್ಯಾನೇಜ್ಮೆಂಟಿನ ಟೆಂಡರ್ನಲ್ಲಿ ಅಕ್ರಮಗಳಾಗಿದೆ. ಹಾಗಾಗಿ ಈ ತನಿಖೆಯ ಸಂಪೂರ್ಣವಾದಂಥ ವಿಚಾರದಲ್ಲಿ ತನಿಖೆ ಆಗುವವರೆಗೂ ಕೂಡ ಹಿರಿಯ ಅಧಿಕಾರಿ ಐಎಎಸ್ ಅಧಿಕಾರಿ ಯಾರಿದರ ನೇತೃತ್ವ ವಹಿಸಿಕೊಂಡಿದ್ದಾರಲ್ಲ ಅವರನ್ನ ಅಮಾನತುಗೊಳಿಸಬೇಕು, ತನಿಖೆ ಆಗಬೇಕು. ಇವ್ರು ಹೇಳ್ತಿರೋದು ಟೆಂಡರ್ನಲ್ಲಿ ದಾಖಲೆಗಳನ್ನು ತಿರುಚಿಬಿಟ್ಟಿದ್ದಾರೆ, ಸಾಕ್ಷ್ಯಗಳನ್ನು ನಾಶ ಮಾಡೋ ಪ್ರಯತ್ನಗಳಾಗಿದೆ. ಹಾಗಾಗಿ ಈ ಯಾವುದು ಕೂಡ ಮುಂದಿನ ದಿನದಲ್ಲಿ ದಾಖಲೆ ಹೋಗೋದು ಅಥವಾ ಸಾಕ್ಷ್ಯ ನಾಶಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರಿಗೆ ಮನವಿ ಸಲ್ಲಿಸುವಂತ ಕೆಲಸ ಆಯಿತು. ಅಂದ್ರೆ ಅವ್ರು ಮಾಡ್ತಿರೋ ಆರೋಪ ಸಣ್ಣ ಪುಟ್ಟದಲ್ಲ. 250 ಕೋಟಿ ಮೌಲ್ಯದ ಕಾಮಗಾರಿಯನ್ನ ಕೊಟ್ಟಿದ್ರಂತೆ. ಯಾರಿಗೆ? ಮುನಿಯಪ್ಪ ಎಂಟರ್ಪ್ರೈಸಸ್ ಸೇರಿ ಕೆಲವು ಸಂಸ್ಥೆಗಳಿಗೆ ಟೆಂಡರ್ ಅನ್ನ ಕೊಡೋ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ, ಐಎಎಸ್ ಸೀನಿಯರ್ ಅಧಿಕಾರಿಯವರು. ಈ ಕೆಟಿಪಿಪಿ ಕಾಯ್ದೆಯ ನಿಯಮಗಳನ್ನ ಗಾಳಿಗೆ ತೂರು ಬಿಟ್ಟಿದ್ದಾರೆ ಅನ್ನುವ ಆರೋಪ ಇದೆ. ಇದರಲ್ಲಿ ನೇರವಾಗಿ ಐಎಎಸ್ ಅಧಿಕಾರಿ ಕರಿಗೌಡ ಭಾಗಿಯಾಗಿದ್ದಾರೆ. ಹಾಗಾಗಿ ಇವರೆಲ್ಲಾದ್ರೂ ಅಧಿಕಾರದಲ್ಲೇ ಇದ್ದು ಬಿಟ್ರೆ ಎಲ್ಲವೂ ಕೂಡ ಹಳ್ಳ ಹಿಡಿಯುತ್ತೆ. ಹಾಗಾಗಿ ಅವರನ್ನ ಅಮಾನತುಗೊಳಿಸಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆಯಲ್ಲ, ಇದರ ಮುಖ್ಯಸ್ಥ ಕರಿಗೌಡ. ಆ ಮ್ಯಾನೇಜ್ಮೆಂಟ್ ಮಾಡುವಂತ ಸರ್ಕಾರದ ಇದಕ್ಕೆ 30 ಕೋಟಿ ಲಂಚ ಪಡೆದು ಅನರ್ಹರಿಗೆ ಈ ಕಸಗಳನ್ನ ಸರಬರಾಜು ಟೆಂಡರ್ ಕೊಟ್ಬಿಟ್ರಾ? ಇದು ಅನುಮಾನ. ಈಗ ಬಹಳ ಗಂಭೀರ ವಿಚಾರ ಇದು. ಈ ಕಸದಲ್ಲೂ ಇವ್ರು ಕಾಸು ಮಾಡ್ತಾರೆ ಅನ್ನೋದು ಗೊತ್ತಿರೋ ವಿಚಾರ, ಇದೇನು ಹೊಸ್ತಲ್ಲ. ಆದರೆ ಈ ಮತ್ತೆ ಸಾಕಷ್ಟು ಅನುಮಾನವನ್ನ ಹುಟ್ಟಿಸುವಂತ ವಿಚಾರ ಆಗ್ತಾ ಇದೆ. ಇದು ಬೆಂಗಳೂರು ಘನತ್ಯಾಜ್ಯ ವಿಚಾರವಾಗಿ ಸಾಕಷ್ಟು ಅನುಮಾನಗಳಿಗೆ ಇದು ಕಾರಣ ಆಗ್ತಿದೆ. ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ ನೋಡಿ, ಅದಕ್ಕೂ ಮುನ್ನ ಮತ್ತೊಂದಿಷ್ಟು ವಿಚಾರಗಳಿದೆ, ಅದನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, ಈ ಘನತ್ಯಾಜ್ಯದ ಟೆಂಡರ್ನಲ್ಲಿ ಸಾಕಷ್ಟು ಅನುಮಾನಗಳಿದೆ. ಯಾವಾಗ ಹೆಂಗೆ ಹುಟ್ಟುತ್ತೆ, ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಈ ತನಿಖೆ ಆಗುವವರೆಗೂ ಕೂಡ ಸಾಕ್ಷಿ ನಾಶಗಳಾಗಬಾರ್ದು, ದಾಖಲೆಗಳು ಉಳಿಬೇಕು ಅನ್ನೋ ನಿಟ್ಟಿನಲ್ಲೇ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ. ಇದು ಒಂದಿಷ್ಟು ಚರ್ಚೆ. ಹಾಗಾಗಿ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, ಯಾಕಂದ್ರೆ ಹಿರಿಯ ಅಧಿಕಾರಿಗಳ ಮೇಲಿರೋದು, ಅದನ್ನು ಗಮನಿಸಬೇಕಾಗತ್ತೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.